ಖಂಡಿಸಲೇಬೇಕಾಗಿದೆ. ಇವತ್ತು 3 ಪಾರ್ಟಿ ಕೆಲಸದಲ್ಲಿದ್ದಾರೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷ BJP, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ನಾನು. ಆದರೆ ಆ ಮುಖ್ಯಮಂತ್ರಿಗಳು ಅವ್ರ ಜೊತೆಲಿರ್ತಕ್ಕಂಥವ್ರು ಮಾಡುವ ತಪ್ಪುಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಅಥವಾ ತಾವು ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ರಲ್ಲಿ ದೊಡ್ಡ ಅಪರಾಧ ನಿಮ್ಮದು ಇದೆ ಅಲ್ಲಿಗೆ. ಸರ್ಕಾರದ್ದು ಅಂತ ಒಬ್ಬರು ಡಿಫೆಂಡ್ ಮಾಡ್ಕೋತೀರ, ಅದು ಈ ಸರ್ಕಾರದ ಒಟ್ಟಿನಲ್ಲಿ ಲೋಕಾಯುಕ್ತ ಹೇಳಿರೋದಂತೂ ಸತ್ಯನಾಗದೆ ಅದನ್ನು ಒಪ್ಕೊಂಡಂಗೆ ಆಯ್ತಲ್ಲ ನೀವಿಬ್ರು. 60%, 63%, 40%. ಅಲ್ಲಿಗೆ ಎರಡೂ ಸರ್ಕಾರ ಒಂದೇ ನಾಣ್ಯದ ಮುಖಗಳಾದ ಮೇಲೆ ಎರಡು ಅಂತಂದ್ರೆ ನೀವು ಕರಪ್ಷನ್ನು ಅವರು ಕರಪ್ಷನ್ನು ಗುತ್ತಿಗೆದಾರನ ಮಧ್ಯದಲ್ಲಿ ಸಿಕ್ಕಾಕ್ಸ್ಕೊಂಡು ತೋರಿಸಿದ್ರಲ್ಲ. ಅದರಲ್ಲಿ ಇದನ್ನೆಲ್ಲ ನೋಡಿದಾಗ ತೆರಿಗೆ ಹಣ ಏನಕ್ಕೆ ಕಟ್ತಾ ಇದ್ದೀವಿ ನಾವು, ನಿಮ್ಮನ್ನು ಯಾಕೆ ಸಾಕ್ತಾ ಇದ್ದೀವಿ, ಪ್ರೀತಿಸ್ತಿದ್ದೀವಿ, ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಟೀಕೆ ಮಾಡ್ಕೋಬೇಕಾಗಿತ್ತು. ಮತದಾರರು ಕೂಡ ಇದು ಜಾಗೃತರಾಗದೇ ಇದ್ದರೆ ಮತದಾನ ಮಾಡುವಾಗ ನಿಮ್ಮ ಮನೆ ಮಗಳನ್ನ ಮದುವೆ ಮಾಡುವಷ್ಟು ಎಷ್ಟು ಜವಾಬ್ದಾರಿ ವಹಿಸ್ಕೋತಿರೋ, ಅಕ್ಷರಸ್ಥರಾಗಲಿ ಅನಕ್ಷರಸ್ಥರಾಗಲಿ, ಆ ನಿಟ್ಟಿನಲ್ಲಿ ಸುಖವಾಗಿರಬೇಕು ನನ್ನ ಮಗಳು ಅಂತ ಯೋಚನೆ ಮಾಡೋ ರೀತಿಯಲ್ಲಿ ಸುಖವಾಗಿರಬೇಕು ನನ್ನ ಕ್ಷೇತ್ರ, ನನ್ನ ಪ್ರತಿನಿಧಿಗಳು ತಾಲೂಕು ಪಂಚಾಯತಿಯಿಂದ MLA ಮತ್ತು MP ವರೆಗೂ ಮಾಡಬೇಕಲ್ಲ. ಇಲ್ಲಿ ನೋಡಿ, ಈಗ ಬೆಂಗಳೂರು ದೊಡ್ಡದಾಗೋಗಿದೆ, 1.5 ಕೋಟಿ ಹತ್ತತ್ರಕ್ಕೆ ಹೋಗ್ತಾ ಇದ್ದಾರೆ. ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೇಜರ್ ಪೋರ್ಷನ್ ಅಲ್ಲೇ ಇದೆ. ಈ ಮೂಲ ಸೌಕರ್ಯಗಳ ಸೌಲಭ್ಯಗಳು ಇದೆಯಾ ಇಲ್ವಾ, ಮುಂದಿನ ಪ್ರೋಸ್ ಅಂಡ್ ಕಾನ್ಸೆಪ್ಟ್ ಏನು, ಪರಿಣಾಮಗಳು ಏನಾಗುತ್ತೆ, ಭೌಗೋಳಿಕವಾಗಿ ನೀರನ್ನು ವಿಪರೀತ ಭೂಮಿಯಿಂದ ಎತ್ತೋದ್ರಿಂದ ಒಂದೇ ಭಾಗದಲ್ಲಿ ಅಲ್ಲಿ ನೆಲ ಹೆಂಗಿದೆಯೋ ಜಲ ಹೆಂಗಿದೆಯೋ ಗೊತ್ತಿಲ್ಲ, ಕಲುಷಿತವಾಗ್ತಾ ಇದೆ. ಆಮೇಲೆ ಗಾಳಿ ಕಲುಷಿತವಾಗ್ತಿದೆ, ನೀರು ಕಲುಷಿತವಾಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಸ್ವಲ್ಪ ಕೊರತೆ ಇದ್ದರೂ ಕೂಡ ನೋಡಿ, ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಕೇಳಿದಾಗ ಮೊದಲನೇದಾಗಿ ನನ್ನ ಲೆಕ್ಕದಲ್ಲಿ ಆ ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥದ್ದನ್ನೇ ತಡಿಬೇಕಾಗಿದೆ. ಸುಮಾರು ವರ್ಷ ತಡ್ಕೊಳಕ್ಕಾಗಲ್ಲ, ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಮತ್ತು ರಸ್ತೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಡ್ರೈನೇಜ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಕರೆಂಟಿನ ವ್ಯವಸ್ಥೆ ಕೊಡೋಕ್ಕಾಗೋದಿಲ್ಲ. ಹೀಗಿರುವಾಗ ಒತ್ತಡವನ್ನು ಯಾಕೆ ತಗೋತೀರಾ? ಆಮೇಲೆ ಹಳ್ಳಿಗಾರ ಜನಗಳನ್ನು ಆಸೆ ತೋರಿಸಿ ಅವರೆಲ್ಲ ಬಂದು ವ್ಯವಸಾಯವನ್ನು ನಿಲ್ಲಿಸೋ ರೀತಿಯಲ್ಲಿ ಅವ್ರ ವೃತ್ತಿಯನ್ನು ನಿಲ್ಲಿಸ್ಕೋತಾರೆ. ಎಲ್ಲರೂ ಇಲ್ಲಿ ವಲಸೆ ಬರ್ತಕ್ಕಂಥದ್ದಿದೆ. ಬಂದ ಮೇಲೆ ಹೋಗ್ಲಿ ಅನುಕೂಲ ಇದೆ. ಎಷ್ಟೋ ಫ್ಲಾಟ್ಗಳಲ್ಲಿ ಊರುಗಳು ಬಿಡ್ತಾ ಇದ್ದಾರೆ, ಯಾಕೆಂತಂದ್ರೆ ಜ್ವರ ಬರ್ತಿದೆಯಂತೆ, ನೀರು ಪಾರು ಇಂಥದ್ದೆಲ್ಲ. ಗ್ರೇಟರ್ ಬೆಂಗಳೂರು ಮಾಡೋ ಉದ್ದೇಶ ಇಲ್ಲಿ ಒಂದೇ ಉದ್ದೇಶ ಅಂತಂತಂದ್ರೆ ತಾನು ಕಳ್ಕೊಂಡಿರ್ತಕ್ಕಂಥ ದುಡ್ಡು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ತಾವು ಹಂಚಿರ್ತಕ್ಕಂಥ ಬ್ಲ್ಯಾಕ್ ಮನಿ ಹಣವನ್ನು ವಾಪಸ್ ಪಡೆಯೋಕ್ಕೋಸ್ಕರವೇ ಇದನ್ನು ಮಾಡಿರ್ತಕ್ಕಂಥದ್ದು ದಂಧೆ. ಹೆಂಗೆ ಅಂತ ಅಂದರೆ, ಇವತ್ತು ಗ್ರೇಟರ್ ಬೆಂಗಳೂರು ಅಂತಂದ್ರೆ ಸುತ್ತ ಇರೋ 4-5 ತಾಲೂಕುಗಳನ್ನು ಸೇರಿಸ್ಬಿಟ್ಟು ಇದು ಸುರಂಗ ಮಾರ್ಗ ಕೊರಿತಿದ್ದೀವಿ, ಮೆಟ್ರೋ ಮಾಡ್ತಿದ್ದೀವಿ ಅಂತ ಅಂದಾಗ ಅದರಿಂದ ಆಗೋ ಅನಾಹುತಗಳೇನು, ಪರಿಸರ ಹಾನಿ, ಕಲ್ಮಶ, ಆಮೇಲೆ ಒತ್ತಡ, ಆಮೇಲೆ ಬದುಕೇ ಆಗೋದಿಲ್ಲ, ಆಮೇಲೆ ದರೋಡೆ ಕಳ್ತನ ನಡೀತಾನೆ ಇದ್ದೇವೆ. ಒಂದು ತಾಯಿಗಳ ಸಮಸ್ಯೆಗಳನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿ ಆ ಸೌಂದರ್ಯವನ್ನು ಹಾಳು ಮಾಡಿದ್ದೀರಾ. ಸೌಲಭ್ಯ ಕೊಡಬಾರ್ದು ಅಂತ ಹೇಳಿದ ಸೌಲಭ್ಯ ಕೊಡೋಕ್ಕೋಸ್ಕರವೇ ಕೊಟ್ಟು ಅದನ್ನ ಆಸೆ ತೋರಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ. ನನಗಂತೂ ಬೆಂಗಳೂರದಂತೂ ಪ್ಲ್ಯಾನ್ ಭಾಳ ಅಚ್ಚುಕಟ್ಟಾಗಿ ಇಲ್ಲದೇ ಮಾಡಿರ್ತಕ್ಕಂಥ ವಿಚಾರ. ಜಮೀನುಗಳು ಕಳ್ಕೊತಾರೆ, ಮನೆ ಮಠ ಕಳ್ಕೊತಾರೆ, ಕೊರಂಗಾದ್ರು ಇನ್ನೇನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಅದೊಂದು ಅದನ್ನೇ ಉದಾಹರಣೆ ಬೆಂಗಳೂರು ಅಲ್ಲಿ ಮೈಸೂರಿಗೆ ಶುರು ಮಾಡಿದ್ದಾರೆ. ಇಲ್ಲಿ ಯಾರು ಅದಕ್ಕೆ ಫಲಾನುಭವಿಗಳು ಯಾರು ಅಂತಂದರೆ ನಾವು ನೀವು ಯಾರು ಅಲ್ಲ, ನಾವು ನೀವು ಸಾಮಾನ್ಯ ಜನರು ಯಾರು ಅಲ್ವೇ ಅಲ್ಲ. ಪ್ರತಿನಿಧಿಗಳಾಗಿದ್ದವರು, ಪ್ರತಿನಿಧಿಗಳಾಗಬೇಕಾಗಿರೋರು, ಮಾಜಿ ಆಗಿರ್ತಕ್ಕಂಥವ್ರು. ಈ ಆಸ್ತಿ ಪಾಸ್ತಿನ 7-8 ಕಿಲೋಮೀಟರ್ದಲ್ಲಿ ಬಹಳಷ್ಟು ಲಪ್ಟಾಯಿಸಿರೋದ್ರಿಂದ, ಕಡಿಮೆ ಕಡೆದಲ್ಲಿ ದುಡ್ದಿರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಬರಬೇಕಾಗಿರೋದ್ರಿಂದ ನೀವು ಆ ಮೈಸೂರಿನ ಸುತ್ತಮುತ್ತ ಈ ಥರದ ಚಿಂತನೆ, ಗ್ರೇಟರ್ ಮೈಸೂರು ಫ್ಲೈಓವರ್ ಅಂಡ್ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನತಕ್ಕಂಥ. ಇದರೊಳಗೆ ಮೆಟ್ರೋನು ಇರ್ಬೋದು, ಅಂಡರ್ಗ್ರೌಂಡು ಇರ್ಬೋದು, ಫ್ಲೈಓವರ್ ಇರ್ಬೋದು. ಆಮೇಲೆ ಮೈಸೂರಿಗೆ ತನ್ನದೇ ಆದಂಥ ಈ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವ ಇದೆ ಮಹಾರಾಜರ ಕಾಲದಿಂದ. ಇವತ್ತು ಮಹಾರಾಜರ ಕಾಲದಲ್ಲಿ ಬೇರೆ ಬೇರೆ ಬೈತೀವಿ, ಆದರೆ ಅವತ್ತಿನ ಕಾಲದಲ್ಲಿ ಮಹಾರಾಜರು ಕೊಟ್ಟಂಥ ಕೆಲಸವನ್ನು ನೀವು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕಟ್ಸಿರೋ ಕೆರೆ ಕುಂಟೆಗಳಿರ್ಬೋದು, ಆ ಬೇರೆ ಬೇರೆ ಥರದ ಯೋಜನೆಗಳು ಮಾಡಿರೋದು, ಗ್ರಾಮೀಣ ಅದು ಮಾಡಿಲ್ಲ. ಈಗ ಅಂಥದ್ದೊಂದು ಪರಂಪರೆಯನ್ನು ಹಾಳಾಗಲ್ವ ನಿಮಗೆ? ಇವಾಗ ನೀವು ಗ್ರೇಟರ್ ಮಾಡ್ಬೇಕಾದ್ರೆ ನಿಮ್ಮದೇ ಆದಂಥ ಸ್ಟೈಲ್ನಲ್ಲಿ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗು ಕಟ್ತೀರಾ, ಸುರಂಗ ಮಾರ್ಗ ತೆಗಿತೀರಾ, ಫ್ಲೈಓವರ್ ಬರ್ತೀರಾ, ಆ ಪಾರಂಪರಿಕವಾಗಿರ್ತಕ್ಕಂಥ ವೃತ್ತುಗಳು, ಆ ಗುರುತು ಅಂತ ಏನಿದಾವೆ ನಮ್ಮ ಹಿಸ್ಟ್ರಿ, ಅದನ್ನೆಲ್ಲ ಹಾಳು ಮಾಡ್ತೀರಾ. ಆಮೇಲೆ ಎಷ್ಟೋ ಜನ ಇದು ಆಗುತ್ತೆ ಅನ್ನೋದು ತಿಳ್ಕೊಂಡಾದ್ಮೇಲೆ, ಇದನ್ನ ಮುಂಚೆನಿಂದ ಲೀಕ್ ಮಾಡಿದ್ದೀರಾ, ತಿಳ್ಕೊಂಡಾದ್ಮೇಲೆ 100 ಎಕರೆ ಜಮೀನನ್ನು ಕಬಳಿಸ್ಬಿಟ್ಟಿದ್ದಾರೆ ಈಗಾಗಲೇ ರೈತರಿಗೆ. ಎಷ್ಟೋ ಕೊಟ್ಬಿಟ್ಟು ಅದು ಕಳ್ಕೊಂಡಿದ್ದಾರೆ. ಆ 8 ಕಿಲೋಮೀಟರ್ ಏನಿದೆಯಲ್ಲ ಒಂದು ಸರೌಂಡಿಂಗ್ಸ್ ಬೆಂಗಳೂರು, ಅದನ್ನು ಬಿಟ್ಟು ನೀವು ಮಾಡೋದಾದರೆ ಮಾಡ್ಕೊಳ್ಳಿ, ಅದು ಭಾಳ ಪ್ಲ್ಯಾನ್ದಾಗಿ ಮಾಡ್ಕೊಳ್ಳಿ. ಈ ಸುತ್ತಮುತ್ತ ಎಷ್ಟು ಕಡೆ ಹೋಗ್ಬೋದು. ಆದರೆ ಆ 8 ಕಿಲೋಮೀಟರ್ ಏನೋ ದೂರದಲ್ಲಿ ಇರ್ತಕ್ಕಂಥದ್ದು ಪರ್ಪಸ್ಸಾಗಿ ದುಡ್ಡು ಮಾಡೋದು, ಆಸ್ತಿ ಮಾಡೋದೇ ಆಗಿದೆ. ಅದರಿಂದ ನಾವು ಆಮ್ ಆದ್ಮಿ ಪಾರ್ಟಿಯವರು ಸಂಪೂರ್ಣವಾಗಿ ಇದನ್ನು ವಿರೋಧಿಸ್ತೀವಿ. ಇನ್ನು ಅರಮನೆ ಸುತ್ತಮುತ್ತ ನೀವು
ಒಂದು ವ್ಯವಸ್ಥೆನೇ ಮಾಡ್ಕೊಳಕ್ಕಾಗಿಲ್ಲ. ಅವ್ರ ಬಡತನದಲ್ಲಿ ಯಾರ್ಯಾರು ಒಂದು ಅಂಗಡಿ ಪಂಗಡಿ ಇಟ್ಕೊಂಡವ್ರೆ, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಮತ್ತೊಂದು ಅವು ಯಾವುದು ಬೇಡ ಅನ್ನೋದಿಲ್ಲ. ಅದನ್ನು ಅದ್ಯಾವುದೋ ಮಂಡಿಪಾಳ್ಯದ ಒಂದು ಯೋಜನೆ ಇದೆಯಲ್ಲ, ಅಲ್ಲಿ ಕಳಿಸ್ಕೊಡಿ, ಅವ್ರಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಡಿ, ವ್ಯಾಪಾರ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸೌಂದರ್ಯವನ್ನು ಹಾಳು ಮಾಡಿ ಅವ್ರ ಹತ್ರ ಲಂಚನೂ ತಗೊಳ್ಳೋಕ್ಕೋಸ್ಕರ ನಿಮ್ಮ ಪೊಲೀಸ್ನವರಿಂದ ಹಿಡಿದು ಎಲ್ಲರೂ ಕೂಡ ಅವ್ರ ಹತ್ರ ಕಿತ್ಕೊಂಡು ತಿಂದು ಅವ್ರು ಉಳಿಯೋದಿಷ್ಟೇ ಇದೆ. ಇಂಥದ್ದು ಯಾಕೆ ಮಾಡ್ತಿದ್ದೀರಾ? ಇದು ಇದು ಅಂದರೆ ಬಡವರನ್ನ ತೋರಿಸಿ ಒಂದು ಉದ್ಧಾರ ಮಾಡ್ತಿದ್ದೀವಿ ನಾವು ಅಂತ ಉಳ್ಳವರು ಬಲಾಢ್ಯರಾಗ್ತಕ್ಕಂಥ ಒಂದು ದೊಡ್ಡ ಯೋಜನೆ ಸ್ಕೀಮ್ ಇದೆ. ಹಾಗಾಗಿ ಡೆಪ್ಟಿ CM ಅವ್ರಿಗಾಗಲಿ ಈ ಮುಖ್ಯಮಂತ್ರಿಗಳಿಗಾಗಲಿ ಕಣ್ಣಿದ್ದು ಕುರುಡರಾಗಿದ್ದೀರಾ ನೀವು. ಕಣ್ಣಿದ್ದು ಕುರುಡರು ಯಾಕಾಗಿದ್ದೀರಾ ಅಂತ ಇದೆಲ್ಲವೂ ಗೊತ್ತಿದೆ. ಅಷ್ಟು ಮುತ್ಸದ್ದಿ ರಾಜಕಾರಣಿಗಳು ನೀವು. ತಡಿಬೋದು, ಅಧಿಕಾರ ಇರುತ್ತೆ ಹೋಗುತ್ತೆ, ಶಾಶ್ವತ ನಾನು ಒಬ್ಬನೇ ಮುಖ್ಯಮಂತ್ರಿ, ನೀವು ಯಾರೂ ಆಗೋದಿಲ್ಲ. ಸಾರ್ವಜನಿಕರು ಕೊಟ್ಟರು ಆ ಥರ ಸಾರ್ವಜನಿಕರ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗ್ಬೇಕು. ದೇವರಾಜ ಅರಸು ಉಳಿಸ್ಕೊಂಡು ಹೋದ್ರಲ್ಲ, ಆ ರೀತಿ ಉಳಿಸ್ಕೊಂಡು ಉಳೋನಿಗೆ ಭೂಮಿ ತಂದರು, ಇನ್ನೇನೋ ಕಾನಂತರು, ಅವೆಲ್ಲವೂ ಇವತ್ತಿನ ಮಟ್ಟಿಗೆ ಒಂದು ಶೋಷಕ್ಕೆ ಒಳಗಾದವರೆಗೂ ಅನುಕೂಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೈಸೂರಿನ ವಿಚಾರದಲ್ಲಿ ಅರಮನೆ ಸುತ್ತ ಇರ್ತಕ್ಕಂಥ ಸೌಂದರ್ಯ, ಪ್ರಮುಖ ವೃತ್ತಗಳು ಗುರುತಾಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಉಳಿಸ್ಬೇಕಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಕೆಲಸ ಮಾಡಿ, ಸಾರ್ವಜನಿಕರ ಚರ್ಚೆ ಬಿಡಿ. ಆಯಿತು, ಮಾಡಬೇಕು. ನಾನು ಅಭಿವೃದ್ಧಿ ಮಾಡೋದಕ್ಕೆ ಕುಂಠಿತ ಅಂತ ಅಂದ್ಕೊಳ್ಬೇಡಿ. ಅಭಿವೃದ್ಧಿ ಹೆಸರಿನಲ್ಲಿ ಸ್ವಾರ್ಥ ಅನುಕೂಲ ಮಾಡ್ಕೊಳ್ಳೋದಕ್ಕಿಂತ ಸಾರ್ವತ್ರಿಕವಾಗಿ ಬಿಡಿ. ಹಿಂಗೊಂದು ಐಡಿಯಾ ಇದೆ, ನಿಮ್ಮ ಅಭಿಪ್ರಾಯ ಏನು, ನಿಮಗೇನೇನು ಸಮಸ್ಯೆ ಇದೆ, ಅದನ್ನು ಹೆಂಗೆ ಬಗೆಹರಿಸ್ತೀವಿ ನಾವು, ಬಗೆಹರಿಸೋಕ್ಕಾಗುತ್ತಾ ಇಲ್ವಾ? ಮೈಸೂರು ಸುತ್ತಮುತ್ತ ನೀರಿನ ವ್ಯವಸ್ಥೆ ಆಗಿದೆ, ಡ್ಯಾಮ್ ಬೇರೆ ಇದೆ ಸುತ್ತಮುತ್ತ ಇಲ್ಲಿ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಿಮ್ಮ ಮುಖೇನ ನಾನು ಹೇಳಿದ್ರು ಇದನ್ನು ಖಂಡಿಸ್ತೀವಿ, ಇದ್ರ ವಿರುದ್ಧ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಯಾರಿದ್ರು ವಿರುದ್ಧವಾಗಿ ಬೇಡ ಅಂತ ಹೇಳ್ತೀರೋ ಅಂಥವ್ರು ಕೈ ಜೋಡಿಸೋದಕ್ಕೂ ನಾವು ಸಿದ್ಧ ಇದ್ದೀವಿ. ಆದರೆ ನಿಮ್ಮ ಪರಿಹಾರವನ್ನು ಬೇಡ ಅನ್ನೋದಿಲ್ಲ, ಯೋಗ್ಯವಾದ ಪರಿಹಾರವನ್ನು ಹುಡುಕಿ, ಪರ್ಯಾಯ ಹುಡುಕಿ. ಈ ಒಂದು ಹಳ್ಳಿ ಜನಗಳದೆಲ್ಲ ಜಮೀನು ಕಿತ್ಕೊಂಡ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡಿಬಿಟ್ಟು ನೀವು ಯಾರೋ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಕೊಂಡು ಮತ್ತು ಮನೆ ಮಠ ಮಾರ್ಕೊಂಡು ಆಸ್ತಿ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕೆ ಅಗತ್ಯ ಇಲ್ಲ. ಸೌಕರ್ಯವನ್ನು ಕೊಡಿ ಅಂತ ಹೇಳಿದ್ರು. ಈ ಆಮ್ ಆದ್ಮಿ ಪಾರ್ಟಿಯಿಂದ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಎತ್ತಂಬಿಕೊಂಡಿದ್ದಾರೆ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ. ಮತ್ತು ಈ ಥರದ ಹೋರಾಟ ಯಾರಾದರೂ ಮಾಡಲಿ ಅವ್ರ ಕೈ ಜೋಡಿಸ್ತೀನಿ. ಮತ್ತು ಇದು ಉಳಿಸ್ಬೇಕಾಗಿದೆ. ಈ ಯೋಜನೆಯನ್ನು ಕೈ ಬಿಡಬೇಕು. ಕೈ ಬಿಡೋದಕ್ಕಿಂತ ಮುಂಚೆ ಸಾರ್ವಜನಿಕರ ಚರ್ಚೆ ಇಡಲಿ. ಚರ್ಚೆನಲ್ಲಿ ಬಂದಂಥ ಎಲ್ಲ ರೂಪರೇಷೆಗಳನ್ನು ತಗೊಂಡು ನಾವು ಒಪ್ಪೋ ರೀತಿ ನೀವು ಮಾಡಿ ಅದಕ್ಕೆ ಸಂತೋಷ.